ಎಲ್ರಿಗೂ ನಮಸ್ಕಾರ. ಬ್ಯಾಂಕ್ ಜನಾರ್ದನ್ ಅಂಕಲ್ನ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡೇ ಬೆಳಿತಿರೋದು. ಅಂದರೆ ಕಿಶೋರ್ ಅಂಕಲ್ ಅವರ ಕ್ಲೋಸ್ ಫ್ರೆಂಡು. ಸಾಕಷ್ಟು ಬಾರಿ ಮನೆಗೆ ಬಂದಾಗ ಮೀಟ್ ಮಾಡಿದ್ದೀನಿ. ಇವತ್ತು ನಮ್ಮ ಜೊತೆಗಿಲ್ಲ ಅನ್ನೋದು ಕೇಳಿ ತುಂಬಾ ಶಾಕ್ ಆಯಿತು. ಸೊ ದಿವಂಗತರಾದ ಬ್ಯಾಂಕ್ ಜನಾರ್ದನ್ ಸರ್ಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಆ ಭಗವಂತ ಧೈರ್ಯ ಕೊಡಲಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ಕೊನೆ ಕಾಲದಲ್ಲಿ ಕಲಾವಿದರು ಸಂಕಷ್ಟ ಇದೆ ಸ್ವಲ್ಪ ಕಲಾವಿದರು ಸಪೋರ್ಟ್ಸ್ ಇರಬೇಕು. ನೀವು ಕಂಡಂತೆ ಅವರ ಜರ್ನಿ ಸರ್ ಹೆಂಗೆ ನೆನಪಾಗುತ್ತೆ ಅಂತ? ಇಲ್ಲ, ನಾವು ನೋಡಿದ್ದೆಲ್ಲ ಹಳೆ ನೆನಪುಗಳು ಇವತ್ತು ಮರೆಯೋಕ್ಕಾಗಲ್ಲ. ಫಸ್ಟು ತರಲೆ ನನ್ನ ಮಗಲ್ಲಿ ಮಾಡಿದ್ದವರು ಫಸ್ಟು ನಾವು ಅವ್ರ ಪರಿಚಯ ಆಗಿದೆ ಕಾಶಿನಾಥ್ ಅವ್ರ ಮೂಲಕ. ಕಾಶಿನಾಥ್ ಅವ್ರ ಸಿನಿಮಾದಲ್ಲಿ ಅವ್ರು ಮಾಡಿದ್ರು, ಆಮೇಲೆ ತರಲೆ ನನ್ನ ಮಗ ಮಾಡಿದ್ರು, ವಿಶ್ ಮಾಡಿದ್ರು, ನಿಮಗೆಲ್ಲ ಗೊತ್ತೇ ಇದೆ. ಬಹಳ ಅದ್ಭುತವಾದ ಕಲಾವಿದ, ಸರಳ ಜೀವಿ. ನಮಗೆಲ್ಲ ಅವಾಗ ನಾವೆಲ್ಲ ಹೊಸ ಡೈರೆಕ್ಟ್ರ್, ಅವಾಗೆಲ್ಲ ನಮ್ಮ ಜೊತೆ ಇಟ್ಕೊಂಡು ಡೇಟ್ಸ್ ಪ್ರಾಬ್ಲಮ್ ಆಗದೆ ತುಂಬ ಸಪೋರ್ಟ್ ಮಾಡಿದರು ನಮಗೆ. ಭಾಳ ಏನು ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳಬೇಕು ಅವ್ರು. ಆ್ಯಕ್ಚುಲಿ ತುಂಬ ಅಲ್ಲ, ನಮ್ಮ ಇಂಡಸ್ಟ್ರಿಯಲ್ಲಿ ಸುಮಾರು ಕಲಾವಿದರನ್ನ ನಾವು ಪರಿಚಯಿತರು ಎಲ್ಲರನ್ನೂ ನೋಡಿದ್ದೀವಿ. ಆದರೆ ಸರ್ ಜನಾರ್ದನ್ ಅಂತ ಒಬ್ಬ ಕಲಾವಿದರು ಮತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಹುಟ್ಟೋದಿಲ್ಲ. ಯಾಕೆಂದರೆ ಇಡೀ ಇಂಡಸ್ಟ್ರಿಯಲ್ಲಿ ತುಂಬ ಡಿಸಿಪ್ಲಿನ್ಡ್, ಅಂದರೆ ಹೈಲಿ ಡಿಸಿಪ್ಲಿನ್ಡ್ ಕಲಾವಿದ ಅಂದರೆ ನಮ್ಮ ಜನಾರ್ದನ್ ಸರ್. ಅವರು ಇಲ್ಲಿವರೆಗೂ ಅವರ ಕೆಲಸ ಆಯಿತು, ಏನಾದರೂ ಜಾಲಿಯಾಗಿ ಮಾತಾಡೋರು, ಏನು ಹೇಳ್ಕೊತಾ ಇರಲಿಲ್ಲ. ಖುಷಿ ಸಂತೋಷ, ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ, ಇನ್ನೊಬ್ಬರ ಬಗ್ಗೆ ಇದು ಮಾಡೋದಾಗಲಿ ಯಾವುದೂ ಇಲ್ದಿರೋಂಥ ಒಬ್ಬ ಎಲ್ಲರೂ ಪ್ರೀತಿಸೋವಂಥ ಒಬ್ಬ ನಮ್ಮ ಜನಾರ್ದನ್ ಅವರು. ಅವ್ರನ್ನ ಇವತ್ತು ಕಳ್ಕೊಂಡಿದ್ವಿ. ನಾನು ಲೆಕ್ಕನೇ ಇಲ್ಲ ಸಿನಿಮಾ. ಅವ್ರು 500 ಸಿನಿಮಾ ಮಾಡಿದರೆ ಅದ್ರಲ್ಲಿ 100 ಸಿನಿಮಾ ನಾನು ಮಾಡಿದ್ದೀನಿ ಜೊತೆಲಿ. ಇವತ್ತಿಗೂ ಆ ಹುಷ್ಯದು ಅವ್ರದ್ದು ಜನಾರ್ದನ್ದ ಒಂದು ವಾಕಿಂಗ್ ಇದೆಯಲ್ಲ ಅಂತೇಳಿ ಬೈಕೊಂಡು ಬರೋದು, ಅದು ಇನ್ನೂ ಕಿವಿಲಿ ಹಂಗೆ ಇದೆ ಉಪೇಂದ್ರ ಸರ್. ಅದು ತರಲೆ ನನ್ನ ಮಗ ಎಂಥ ಸರ್ ಅದ್ಭುತವಾದ ಕಲಾವಿದರಲ್ಲಿ ಒಬ್ಬರಾಗ್ತಾರೆ. ಸೊ ಮುಂದಕ್ಕೂ ಕೂಡ ನಮ್ಮ ಅಕಾಡೆಮಿಯಿಂದ ಕೂಡ ನಮ್ಮ ಜನಾರ್ದನ್ನ ರೆಕಗ್ನೈಸ್ ಮಾಡಿ ಅವ್ರಿಗೆ ಅಂತ ಒಂದು ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಸರ್. ಮಾಡಬೇಕು, ಇಂಥವ್ರನ್ನ ಫಸ್ಟು ಮಾಡಬೇಕು. ಎಲ್ಲ ಕಲಾವಿದರು ಸೇರಿ ಉಪೇಂದ್ರ ಸರ್ ಕೂಡ ಭಾಳ ಸಹಾಯ ಮಾಡಿದ್ದಾರೆ ಕೂಡ. ಎಲ್ಲ ನಮ್ಮ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಜನಾರ್ದನ್ಗೆ ನಾನೇ ಜೂರಿಯಾಗಿದ್ದೆ. ಇಲ್ಲ ಜನಾರ್ದನ್ ಅವ್ರು ಕೊಡಲೇಬೇಕು, ಯಾಕೆಂದರೆ ಅವ್ರ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ಅವ್ರು ಈಗಲ್ಲ ಒಂದು 25 ವರ್ಷದ ಮುಂಚೆನೇ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು. ಅದಾದಮೇಲೆ ಮತ್ತೆ ಒಂದೆರಡು ಸಲ ಆಗಿತ್ತು. ಅವರ ಋಣ ಈ ಭೂಮಿಗೆ ಇಷ್ಟೇ. ಅದರಿಂದ ದೇವರಲ್ಲಿ ಕೇಳ್ಕೊಂತ ಅವ್ರ ಆತ್ಮಕ್ಕೆ ಶಾಂತಿ. ಪರ್ಟಿಕ್ಯುಲರ್ ಆಗಿ ವಿಶ್ವ ಮತ್ತು ತರಲೆ ಮಾಡ್ತಾರೆ, ಅದು ಯಾವತ್ತೂ ಮರೆಯಲಾರ್ದು. ಹೌದೌದು, ಆ ಜರ್ನಿ ಯಾವತ್ತೂ ಬೆಳಗ್ಗೆ ಅವ್ರು ಇಲ್ಲ ಅಂದಾಗ ಶುರುವಾಗಿದೆ ನಮ್ಮದು ಅವ್ರ ಮಾತು ಅಲ್ಲಿಂದ ಸರ್. ಹೌದೌದು, ಅದೇನೇ ನಾನು ಟ್ವೀಟು ಅದೇ ಮಾಡಿದ್ದೆ. ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ದರು. ತುಂಬ ಅಪರೂಪವಾದಂಥ ನಟ. ಇವ್ರು ಹೇಳ್ದಂಗೆ ನಾನ್ ಕಾಂಟ್ರವರ್ಷಿಯಲ್, ಯಾವುದೇ ಪ್ರಾಬ್ಲಮ್ಮು ಇಲ್ಲ, ಯಾರ ಬಗ್ಗೆ ಮಾತಾಡ್ತಿಲ್ಲ, ಯಾರ ಬಗ್ಗೆನೂ ಮಾತಾಡ್ತಾನೆ. ಅವ್ರು ಆಯಿತು, ಅವ್ರು ಇದಾಯಿತು, ಅವ್ರು ಬಂದು ಡೈರೆಕ್ಟ್ರುಗಳಿಗೆ ಒಂಥರ ಅವ್ರು ಇದ್ಬಿಟ್ರೆ ಆ ಇಡೀ ಶೂಟಿಂಗ್ ಅಟ್ಮಾಸ್ಫಿಯರ್ ಒಂದು ಅದ್ಭುತವಾಗಿರೋದು. ಮತ್ತೆ ಹುಟ್ಟಿ ಬರ್ತಾರೆ ಅವರು ನನ್ನ ಪ್ರಕಾರ ಖಂಡಿತ. ಅವರ ಮನೆಯವರಿಗೆ ಎಲ್ಲರಿಗೂ ಒಂದು ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಮನೆಯವ್ರಿಗೆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ, ಒಳ್ಳೆಯದಾಗಲಿ ಅಷ್ಟೇ. ಓಕೆ ಥ್ಯಾಂಕ್ ಯು. ಅಲ್ಲಿಗೂ ಹೋಗ್ತೀವಿ. ಚಿತ್ರಗಳನ್ನು ಮಾಡಿದಂಥ ಕಲಾವಿದರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ದಿವಂಗತ ನರಸಿಂಹರಾಜು ಅವ್ರನ್ನ ಬಿಟ್ಟ ನಂತರ ತೆರೆ ಮೇಲೆ ಬಂದ ತಕ್ಷಣ ನಗುವಿನ ಅಲೆಯನ್ನು ಮೂಡಿಸುವಂಥ ನಟ ಯಾರು ಇದ್ದಿದ್ರೆ ಅದು ನಮ್ಮ ಬ್ಯಾಂಕ್ ಜನಾರ್ದನ್ ಅವರು. ನಮ್ಮ ಒಡನಾಟ ತುಂಬ ಹತ್ತಿರವಾಗಿತ್ತು ಅವ್ರ ಜೊತೆ. ಅವರು ಸುಮಾರು ಸರಿ ಹೇಳ್ತಾಯಿದ್ರು, ನಾನು ಬ್ಯಾಂಕ್ ನೌಕರಿ ಬಿಟ್ಟು ತುಂಬ ಇದನ್ನು ಅನುಭವಿಸ್ಬಿಟ್ಟೆ ಗಣೇಶ, ನೌಕರಿ ಬಿಡಬಾರ್ದಾಗಿತ್ತು ನಾನು. ಬಿಗಿನಿಂಗ್ ಡೇಸಲ್ಲಿ ಅವ್ರಿಗೆ ಒಳ್ಳೆ ಸಂಭಾವನೆ ಸಿಗ್ತಾಯಿತ್ತು. ಈಗ ಎಲ್ಲರೂ ದೊಡ್ಡ ದೊಡ್ಡ ನಿರ್ಮಾಪಕರು, ದೊಡ್ಡ ದೊಡ್ಡ ಸ್ಟಾರ್ ನಟಗಳೆಲ್ಲ ಪ್ಯಾನ್ ಇಂಡಿಯಾ ಅಂತ ಮಾಡಿಕೊಂಡು ನಮ್ಮಂಥ ಕಲಾವಿದರಿಗೆ ತುಂಬ ತೊಂದರೆ ಆಗ್ತಾಯಿದೆ, ಜೀವನ ಮಾಡೋದು ಬಹಳ ಕಷ್ಟ ಆಗ್ತಾಯಿದೆ. ಹೇಳಬೇಕಂದ್ರೆ ಅವರ ವೈದ್ಯಕೀಯ ವೆಚ್ಚಕ್ಕೂ ಕೂಡ ಅವರು ತೊಂದರೆ ಅನುಭವಿಸುವಂಥ ದಿನಗಳನ್ನು ನಾವು ನೋಡಿದ್ದೀವಿ. ವಿಶೇಷವಾಗಿ ನಮ್ಮ ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದರನ್ನ ಗುರುತಿಸಿ ಪ್ರತಿ ತಿಂಗಳು ಅವರಿಗೆ ಮಾಸಾಸನ ಕೊಡ್ತಾ ಇರತಕ್ಕಂಥವ್ರು ನಮ್ಮ ದಿವಂಗತ ಲೀಲಾವತಿ ಅಮ್ಮ ಅವರ ಮಗ ವಿನೋದ್ ರಾಜ್ ಅವರು. ಇವತ್ತು ಎಲ್ಲ ಹಿರಿಯ ಕಲಾವಿದರಿಗೂ ಪ್ರತಿ ತಿಂಗಳು ಮಾಸಾಸನ ಕೊಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ವಾಹಿನಿ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಇವತ್ತೊಬ್ಬ ಹಿರಿಯ ನಟ ತೀರ್ಕೊಂಡಾಗ ಸರ್ಕಾರದವರು ಮುಂದೆ ಬಂದು ರವೀಂದ್ರ ಕಲಾಕ್ಷೇತ್ರದ ಆವರಣವನ್ನು ಕೊಟ್ಟು ರಂಗಗೌರವವನ್ನು ಸಲ್ಲಿಸಬೇಕಾಗಿದ್ದು ಅವರ ಆದ್ಯ ಕರ್ತವ್ಯ. ಆದರೆ ಅವರನ್ನು ಈ ಒಂದು
ರವೀಂದ್ರ ಕಲಾಕ್ಷೇತ್ರಕ್ಕೆ ತರಬೇಕಾದ್ರೆ ಬೆಳಿಗ್ಗೆಯಿಂದ ಹರಸಾಹಸ ಪಟ್ಬಿಟ್ಟು ನಾವು ನೋಡಿದ್ರೆ ಅಲ್ಲಿ ಪರ್ಮಿಷನ್ ತೊಗೋಬೇಕು ಇಲ್ಲಿ ಪರ್ಮಿಷನ್ ತೊಗೋಬೇಕು ಅಂತಾರೆ. ಇವತ್ತು ಸರ್ಕಾರಿ ರಜೆ ಪರ್ಮಿಷನ್ ತೊಗೊಳಕ್ಕಾಗಲ್ಲ. ನಾನು ಮೊನ್ನೆ ಸಚಿವರಲ್ಲೂ ವಿನಂತಿ ಮಾಡಿಕೊಂಡೆ, ಸರ್ ಈ ಥರ ಪ್ರಾಬ್ಲಮ್ ಇದೆ, ಸರ್ಕಾರ ರಜಾ ಇದೆ, ಯಾರ ಹತ್ರ ಹೋಗಿ ಕೇಳಬೇಕು ಅಂದಾಗ ಅವರೇನೋ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅವ್ರ ಅಧಿಕಾರಿಗಳು ತಿಳಿಸಿ ಇಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಟ್ರು. ಕಾನೂನು ನನ್ನ ಕೇಳ್ಕೊಳ್ಳೋದು, ಯಾರೇ ಒಬ್ಬ ಕಲಾವಿದರು ಸತ್ತಾಗ ಯಾವುದೇ ಪರ್ಮಿಷನ್ ಅವಶ್ಯಕತೆ ಇಲ್ಲ, ಸತ್ತಿರೋದು ಗ್ಯಾರಂಟಿ, ಅದಕ್ಕೆ ಪರ್ಮಿಷನ್ ಯಾಕೆ ಬೇಕು? ಕಲಾವಿದರು ಸಿಕ್ಕ ರಂಗಗೌರವ ಸಲ್ಲಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಿಮ್ಮ ವಾಹಿನಿಗಳ ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ಹೇರ್ತೀನಿ. ಮತ್ತು ಕಲಾವಿದರು ಸತ್ತಾಗ ಅವರಿಗೆ ಅವರ ವ್ಯವಸ್ಥೆಗೋಸ್ಕರ ಹಣಕಾಸಿಂದು ಭಾಳ ದುಸ್ಥಿತಿ ಇರುತ್ತೆ, ಅವ್ರ ಪರಿಸ್ಥಿತಿ ಅದಿರಲ್ಲ. ಸೊ ದೊಡ್ಡ ದೊಡ್ಡ ಕಲಾವಿದರು ಸತ್ತಾಗ, ದೊಡ್ಡ ದೊಡ್ಡ ನಟರು ಸತ್ತಾಗ ಎಲ್ಲವನ್ನ ವ್ಯವಸ್ಥೆ ಭಾಳ ಅದ್ಧೂರಿಯಾಗಿ ಮಾಡ್ತಾರೆ. ಪ್ರಚಾರಕ್ಕಿರ್ಬೋದು ಅಥವಾ ಅವ್ರ ಹತ್ರ ಬೇಷ್ ಅನ್ನಿಸ್ಕೊಳ್ಳೋಕ್ಕಿರ್ಬೋದು. ಇಂಥ ಬಡ ಕಲಾವಿದರು ಸತ್ತಾಗ ಯಾವ ಸರ್ಕಾರನೂ ಬರೋದೇ, ಅಧಿಕಾರಿನೂ ಬರೋಲ್ಲ. ಅದೊಂದು ಖೇದ ಇದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ಕಲಾವಿದ ಸತ್ತರೂ ಅವ್ರಿಗೆ ಒಂದು ರಂಗ ಗೌರವ ಸಲ್ಲಿಸೋದಕ್ಕೆ ಸ್ಥಳಾವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ಕೇಳ್ಕೊಳ್ತೀನಿ. ಒಂದು ಸೇರಿಸಿ ಹೇಳ್ಬಿಡ್ತೀನಿ, ಯಾವುದೇ ಸರ್ಕಾರ ಆದರೂ ಅಷ್ಟೇ, ಯಾರೇ ಹಿರಿಯ ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ಯಾರೇ ಸೇವೆ ಸಲ್ಲಿಸಿದ್ರು ತೀರ್ಕೊಂಡ ತಕ್ಷಣ ಫಾರ್ಮಾಲಿಟೀಸ್ ಎಲ್ಲ ಪಕ್ಕಕ್ಕಿಡಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರೋದಕ್ಕೆ ಅಥವಾ ದರ್ಶನಕ್ಕೆ ಯಾವುದೇ ಸಮಸ್ಯೆ ಆಗಬಾರ್ದು. ಇದಕ್ಕೆ ಮಿಕ್ಕಿದ ಫಾರ್ಮಾಲಿಟೀಸ್ ಎಲ್ಲ ಆಮೇಲೆ ಮಾಡ್ಕೊಳ್ಳೋದು ನೋಡಿ. ಎಲ್ಲನೂ ಪೇಪರ್ ವರ್ಕ್, ಈಗ ಸತ್ತೋದನ ಬಂದು ಪೇಪರ್ ವರ್ಕ್ ಮಾಡೋಕ್ಕಾಗ್ತದೆ. ಇದೆಲ್ಲ ಬೇಸಿಕ್ ಕಾಮನ್ ಸೆನ್ಸ್ ಸರ್ಕಾರಕ್ಕೆ ಇರಬೇಕಾದದ್ದು. ಸೊ ತಗೊಂಬರಕ್ಕೆ ಇಷ್ಟೊಂದು ಅಲ್ಲಿಗೆ ಬಂದು ವಾಪಸ್ ತೊಗೊಂಬರ್ದಂಗೆ ತುಂಬ ಕಷ್ಟ ಆಗುತ್ತದೆ. ಕೆಲವೊಂದೆಲ್ಲ ಹಿರಿಯ ಕಲಾ ಬಂದ ತಕ್ಷಣ ಇಲ್ಲಿ ದರ್ಶನಕ್ಕೆ ಯಾರ್ಯಾರೋ ಬಂದಿರ್ತಾರೆ, ಅದಕ್ಕೊಂದು ಅವಕಾಶ ಆಗೋದನ್ನ ಇದನ್ನು ಸರ್ಕಾರ ಇರಲಿ ಅಥವಾ ಅಧಿಕಾರಿಗಳು ಯಾರು ಇರ್ತಾರೆ ಅವರು ಡಿ ಸಿ ಇರ್ಬೋದು, ಇದನ್ನೆಲ್ಲ ಗಮನಕ್ಕೆ ತೊಗೊಂಡು ಮಾಡ್ಬೇಕು. ಇದನ್ನ ಅದಕ್ಕೋಸ್ಕರ ತೊಗೊಂಬರಕ್ಕೆ 3 ಗಂಟೆಗೆ ತಂದು ನೀನು ಅರ್ಧ ಗಂಟೆಗೆ ತೊಗೊಂಡೋಕ್ರೆ ಇಲ್ಲಿಗೆ ಯಾಕೆ ತರಬೇಕಾಯ್ತು? ತರದಲ್ಲೇ 2 hours ಹೋಯ್ತಪ್ಪ. ಅಲ್ಲಿಂದ ಬರೋಕ್ಕೆ ಏನು Z+ ಕೊಡ್ತೀರಾ? ನೀವೇನು 0 ಟ್ರಾಫಿಕ್ ಕೊಡ್ತೀರಿ? ಇಲ್ಲ ತಾನೆ. ಅಲ್ಲಿ ಬರೋಕ್ಕೆ 1.5 ಗಂಟೆ, ಹೋಗೋಕ್ಕೆ 1.5 ಗಂಟೆ. ಏನಕ್ಕೆ ಬರಬೇಕು ಹಂಗಾರೆ? ಬೇಸಿಕ್ ಕಾಮನ್ ಸೆನ್ಸ್ ಅವೆಲ್ಲ. ಯಾವುದೇ ಹಿರಿಯ ಕಲಾವಿದರು ತೀರ್ಕೊಂಡಾಗ ರವೀಂದ್ರ ಕಲಾಕ್ಷೇತ್ರದ ದರ್ಶನಕ್ಕೆ ನಿಮ್ಗೆ ಯಾವ ಪೇಪರ್ ವರ್ಕು ಬೇಡ, ಫಸ್ಟ್ ದರ್ಶನಕ್ಕೆ ವ್ಯವಸ್ಥೆ ಮಾಡಿ, ಮಿಕ್ಕಿದ್ದು ಆಮೇಲೆ ಇದನ್ನು ಮಾಡಿ. ನೀವು ಸಾಯ್ತೀರಾ ಕಣ್ರಯ್ಯ, ಎಲ್ಲರೂ ಸಾಯ್ತೀರಿ, ಅಧಿಕಾರಿಗಳಾಗಲಿ ನೀವು ಸಾಯ್ತೀರಿ, ನೀವು ಊಟ ಹೊಡ್ಕೊಂಡ್ರೆ ಇಲ್ಲೇ ಇರ್ತೀರಾ? ಏನು ಬೇಸಿಕ್ ಕಾಮನ್ ಸೆನ್ಸ್? 900 ಸಿನಿಮಾ ಮಾಡೋರನ್ನ ಬಾಡಿ ತಾಂಬರಕ್ಕೆ ಇಷ್ಟೊಂದು ಕಷ್ಟಪಡಬೇಕು ಅಂದರೆ ಕ್ಷೇಮ, ನಿಮಗೆ ನಾಚಿಕೆ ಆಗಬೇಕು. ಅನ್ಫಿಟ್ ನೀವೆಲ್ಲ ಅಲ್ಲಿ ಕಾರ್ಯಕ್ರಮ ಅಲ್ಲಿ ಸ್ಥಾನದಲ್ಲಿ ಇರೋದಕ್ಕೆ. ಒಂದು ಫೋನಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡಾಗ ನಿಜವಾಗ್ಲೂ ಶಿವರಾಜ್ ತಂಗಡಿಗೆ ಮತ್ತು ಅವರ ತಂಡಕ್ಕೆ ನಿಜ ಅಭಿನಂದನೆ. ಫಾಲೋ ಅಪ್ ಮಾಡಿ ಅವರ ಮಧುಸೂದನ್ ಇರ್ಬೋದು, ಕಿರಣ್ ಇರ್ಬೋದು, ಅವರ PS ಗಳು ಬಹಳ ಸಪೋರ್ಟ್ ಮಾಡಿದ್ರು. ಅವರಿಂದ ಇವತ್ತಿಲ್ಲಿ ಒಂದು ವೇದಿಕೆ ಕಲ್ಪಿಸ್ಕೊಟ್ಟಿದೆ. ಅವರಿಗೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸಬೇಕು. ಸಾಂಸ್ಕೃತಿಕ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಇರೋದಕ್ಕೆ ಅಟ್ಲೀಸ್ಟ್ ಪರವಾಗಿಲ್ಲ. ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಅದೊಂದು ಲೇಟ್ ಮಾಡ್ಬಿಡ್ತಾರೆ. ಬಾಡಿ ಅಲ್ಲ ಒಂದು ಅರ್ಧ ಗಂಟೆ ಕಣಪ್ಪ, 3:15 ಎತ್ಕೊ ಹೋಯ್ತಾರೆ. ಇಲ್ಲಿ 3:15 ತಗೊಂಡೋಕೆ ಏನಕ್ಕೆ ತರಬೇಕಾಯ್ತು ಇಲ್ಲಿಗೆ? ಅದೆಲ್ಲ ಬೇಸಿಕ್ ಕಾಮನ್ ಸೆನ್ಸ್. ಅದು 900 ಸಿನಿಮಾ ಮಾಡಿರೊಬ್ಬ ನಾವು ಅಲ್ಲಲ್ಲ ಪ್ರಾಪರ್ ಆಗಿ ಯಾವುದೇ ಕಲಾವಿದ ಸತ್ತಾಗಲೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗೌರವಯುತವಾಗಿ ನಡೆಸ್ಕೊಳ್ಳುತ್ತೆ. ಇದುವರೆಗೂ ಕೂಡ ಯಾರಿಗೇನು ಆ ಥರ ಇದು ಮಾಡಿಲ್ಲ. ಬಹುಶಃ ಹೊಸದಾಗಿ ನಿರ್ದೇಶಕರು ಬಂದು ಇನ್ನೂ ಒಂದು 10 ದಿವಸ ಆಗಿದೆ. ಅವರ ಕಮ್ಯುನಿಕೇಷನ್ ಮಾಡೋಕ್ಕೆ ಕೆಲವು ತಪ್ಪಿರ್ಬೋದು. ಕಲಾಕ್ಷೇತ್ರದ ಕಮ್ಯುನಿಕೇಟ್ ಮಾಡಿದ್ರೆ ಯಾರು ಮಾಡಿದ್ದಾರೆ? ಕಮ್ಯುನಿಕೇಟ್ ಮಾಡಿದ್ರೆ ಸರ್ಕಾರ ಎಲ್ಲ ರೀತಿ ಯಾವುದೇ ಸರ್ಕಾರ ಇದ್ದರೂ ಅಷ್ಟೇನೆ ಕಲಾವಿದರಿಗೆ ಯಾರೂ ಕೂಡ ಕಲಾಕ್ಷೇತ್ರದಲ್ಲಿ ಬೇಡ ಅಂತ ಇದುವರೆಗೂ ಹೇಳಿದಂತಹ ಉದಾಹರಣೆ ಇಲ್ಲ. ಹಾಗಾಗಿ ಇಲ್ಲೆಲ್ಲೋ ಕಮ್ಯುನಿಕೇಷನ್ನಲ್ಲಿ ಸಮಸ್ಯೆ ಆಗಿರ್ಬೋದು. ಶಿವರಾಜ್ ತಂಗಡಿಗೆ ಅವರು ಹೇಳಿದ ತಕ್ಷಣ ಮಾಡಿದ್ರು ಅಂದ್ರೆ ಶಿವರಾಜ್ ತಂಗಡಿ ಅವರೇ ಸಂಬಂಧಪಟ್ಟಂತ ಸಚಿವರು. ಅದಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಸರ್ಕಾರ ತಪ್ಪು ಅಂತ ಹೇಳ್ತಲ್ಲ ನೀವು, ಅಧಿಕಾರಿಗಳು ತಪ್ಪಲ್ಲ, ಸರ್ಕಾರ ತಪ್ಪಲ್ಲ. ಬಟ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗಿತ್ತು, ಅದನ್ನ ಅವ್ರ ಹತ್ರ ಮನವಿ ಮಾಡಿ ಈ ತರ ಪ್ರಾಬ್ಲಮ್ ಇತ್ತು ಅಂತ ಹೇಳಿದಾಗ 12 ಗಂಟೆ 1 ಗಂಟೆ ನಿರಂತರವಾಗಿ ಒಂದು ಮೆಸೇಜ್ ಕೊಟ್ಟು ಇಲ್ಲಿ ಬಂದರೆ ಯಾವಲ್ಲೂ ಕೂಡ ಇವನ್ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ. ಆ ವ್ಯವಸ್ಥೆ ಕೂಡ ಇಲ್ಲಿ ವ್ಯವಸ್ಥೆ ಇದೆ. ನಾನೇ ನಾಟಕ ಅಕಾಡೆಮಿ, ಸರ್ಕಾರದ ನಾಟಕ ಅಕಾಡೆಮಿ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಯಾವುದೇ ಕಲಾವಿದರು ನಿಧನರಾದಾಗ ಅವ್ರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವತ್ತಲ್ಲ ಯಾವುದೇ ಸರ್ಕಾರ ಇದ್ದರೂ ಕೂಡ ಕಲಾವಿದರಿಗೆ ಸಲ್ಲಿಸಬೇಕಂತ ಗೌರವವನ್ನು ಸಲ್ಲಿಸ್ತಾ ಬರ್ತಾ ಇದೆ. ಈ ವಿಚಾರ ನಾವು ಅದನ್ನು ವಿವಾದ ಮಾಡೋದು ಬೇಡ. ವಿವಾದ ಮಾಡಲಿಲ್ಲ, ಎಲ್ಲರೂ ಕೂಡ ಗೌರವ ಸಲ್ಲಿಸೋಣ. ಗಣೇಶಣ್ಣ ಇರೋ ವಿಷಯ ವಿವಾದ ಏನು ಮಾಡಲ್ಲ ಯಾರು, ಅದು ನೀವು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮ್ಮ ಕನ್ನಡ ಚಿತ್ರರಂಗದ ಹಿರಿಯಣ್ಣ, ನಮ್ಮೆಲ್ಲ ಕಲಾವಿದರ, ಪೋಷಕ ಕಲಾವಿದರ ಅತ್ಯದ್ಭುತ ಮಾರ್ಗದರ್ಶಿ ಬ್ಯಾಂಕ್ ಜನಾರ್ದನ್ ಅವರು ಇವತ್ತು ಬೆಳಿಗ್ಗೆ 2:30 ವಿಕ್ರಮ್ ಹಾಸ್ಪಿಟಲ್, ಅದೇ ಮಣಿಪಾಲ್ ಹಾಸ್ಪಿಟಲಲ್ಲಿ ವಿಧಿವಶರಾಗಿದ್ದಾರೆ. ನಾನು ಕರಟಗೆಯಿಂದ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇರುವಾಗ ಬೆಳಿಗ್ಗೆ 5:30 ನನಗೆ ಮೆಸೇಜ್ ಬಂತು. ಈಗ ಸುಮಾರು ಜನಕ್ಕೆ ನಾನು ಮೆಸೇಜ್ಗಳನ್ನ ತಲುಪಿಸುವಂಥ ಒಂದು ಮೊದಲ ಕರ್ತವ್ಯವನ್ನು ಮಾಡಿದೆ. ಅವರು ಬ್ಯಾಂಕಲ್ಲಿ, ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ನಂತರ ಹವ್ಯಾಸಕ್ಕೆ ನಾಟಕ ಮಾಡ್ತಾಯಿದ್ರು.
ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಸುಮಾರು 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಸುಮಾರು ಸಾವಿರಾರು ವೃತ್ತಿರಂಗಭೂಮಿ ನಾಟಕಗಳಲ್ಲಿ ಪಾತ್ರ ಮಾಡಿದ್ದಾರೆ. ಜೊತೆಗೆ ಕಂಪ್ನಿನೂ ಕೂಡ ಕಟ್ಟಿ ಕಂಪ್ನಿನೂ ಕೂಡ ನಡೆಸಿದ್ರು. ಸ್ವಲ್ಪ ದಿನ ಲಾಸ್ ಆದರು. ನಂತರ ಚುನಾವಣೆಗೆ ನಿಂತ್ಕೋಬೇಕು ಅಂತ ಓಡಾಡಿದರು, ಅದು ಆಯಿತು. ನಂತರ ಪೋಷಕ ಕಲಾವಿದರ ಸಂಘ ಅಂತ ಒಂದು ಸ್ಥಾಪನೆ ಮಾಡಿ ಪೋಷಕ ಕಲಾವಿದರಿಗೆ ಏನಾದರೂ ಒಂದು ಗುರುತರವಾದಂಥ ನೆರವನ್ನು ಮಾಡಬೇಕು, ಅವರಿಗೆ ಆಧಾರ ಸ್ತಂಭವಾಗಿ ನಿಂತ್ಕೋಬೇಕು ಸಂಘ ಅಂತ ಅವರು ಸ್ಥಾಪಕ ಅಧ್ಯಕ್ಷರಾಗಿ ಸಾಕಷ್ಟು ವರ್ಷಗಳ ಕೆಲಸ ಮಾಡಿದ್ರು. ಅದು ಕೂಡ ಸಾಕಷ್ಟು ಬೆಳೀತು. ಸುಮಾರು ಕಲಾವಿದರುಗಳಿಗೆ ಸಹಾಯ ಆಗಿದೆ. ಜೊತೆಗೆ ಒಕ್ಕೂಟದ ಜೊತೆಗೆ ಚಲನಚಿತ್ರ ತಂತ್ರಜ್ಞರು ಮತ್ತು ಕಾರ್ಮಿಕರ ಒಕ್ಕೂಟದ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಆರೋಗ್ಯದ ಕಾರ್ಡ್ಗಳನ್ನು ಕೂಡ ಮಾಡಿಸ್ಕೊಂಡು ಸುಮಾರು ಜನ ಕಲಾವಿದರಿಗೆ ಸಹಾಯ ಆಗಿದೆ. ನಮಗೆಲ್ರಿಗೂ ಮಾರ್ಗದರ್ಶಿಯಾಗಿದ್ದರು. ಸಾಕಷ್ಟು ಜನ ಕಲಾವಿದರುಗಳಿಗೆ ಏನಾದರೂ ಕಷ್ಟ ಬಂತು ಅಂತಂದರೆ ಇತ್ತೀಚೆಗೆ ಓಡಾಡೋಕ್ಕಾಗ್ತಿರಲಿಲ್ಲ. 2 ವರ್ಷದಿಂದ ಅವರು ಯಾವುದೇ ನಾಟಕವನ್ನು ಮಾಡ್ತಿರಲಿಲ್ಲ, ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಳ್ತಿರಲಿಲ್ಲ. ಆರೋಗ್ಯ ಸ್ಥಿತಿ ಚೆನ್ನಾಗಿರಲಿಲ್ಲ, ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಮೊದಲೇ ಹಾರ್ಟ್ ಸರ್ಜರಿ ಆಗಿತ್ತು ಈಗೊಂದು 10 ವರ್ಷದ ಹಿಂದೆ. ಈಗ ಮತ್ತೆ ಹಾರ್ಟ್ ಸರ್ಜರಿ ಆಗಿ ಸ್ಟಂಟ್ ಹಾಕಿದ್ರು ಮೊದಲು, ಈಗ 3 ಸ್ಟಂಟ್ಗಳನ್ನ ಹಾಕಿದರು. ಮತ್ತು ಪದೇ ಪದೇ ಆಸ್ಪತ್ರೆ ಸೇರ್ತಾಯಿದ್ರು. ನಾನು ಸುಮಾರು ತಿಂಗಳಿಗೊಂದು ಸರ್ತಿ ನಾವೆಲ್ಲ ಕಲಾವಿದರುಗಳು ಫೋನಲ್ಲಿ ಮಾತಾಡ್ತಿದ್ವಿ. 2 ತಿಂಗಳು ಮುಂಚೆ ನಾನು ಈ ಮನೆಗೆ ಬಂದೋಗಿದ್ದೆ, ಬಂದು ಅವ್ರ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಿದ್ದೆ. ಹಾಗಾಗಿ ಫೋನಲ್ಲಿ ಮಾತಾಡ್ತಿರು ಅಂತಂದರೆ ಯಾಕೆ ಅಂತಂದ್ರೆ ನಾವೆಲ್ಲ ಕಲಾವಿದರುಗಳು ವಯಸ್ಸು ಆಗ್ತಾ ಒಬ್ರನ್ನೊಬ್ಬರು ಮಾತಾಡ್ಸ್ಕೊತಾ ಇರಬೇಕು. ಇದು ಮನುಷ್ಯ ಧರ್ಮ. ಯಾಕೆ ಅಂತಂದರೆ ಒಬ್ರಿಗೊಬ್ರಿಗೆ ಒಂದು ಧೈರ್ಯ ಹೇಳೋವಂಥದ್ದು, ಚೈತನ್ಯ ಇದೆ, ನಿನಗೆ ಆಯಸ್ಸಿದೆ, ಆರೋಗ್ಯವಾಗಿರು ಅಂತ ಅನ್ನೋದು. ನಗ್ತಾ ನಾವೆಲ್ಲರೂ ಕಲಾವಿದರುಗಳು ಮಾತಾಡ್ತಾ ಇದ್ದರೆ ಪ್ರತಿಯೊಬ್ಬರು ಆಯಸ್ಸು ಗಟ್ಟಿಯಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಲವಲವಿಕೆಯಿಂದ ಇರ್ತಾರೆ. ಆದರೆ ಒಂದು 100 ಹೆಜ್ಜೆ ನಡೆದ್ರೆ ಭಾಳ ಸುಸ್ತಾಗ್ತಿತ್ತು ಅವರಿಗೆ. 3 ಸ್ಟೆಂಟ್ ಇತ್ತೀಚೆಗೆ ಹಾಕಿದ್ರು. 1 ವಾರದಿಂದ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾಯಿದ್ರು. ಮನೆಗೂ ಬಂದರು. ಅವ್ರ ಮಗ ಹೇಳಿದಂತೆ ಪರವಾಗಿಲ್ಲ, ಚೇತರಿಸ್ಕೊಂಡ್ರು. ಪ್ರತಿ ಸರಿ ಆಸ್ಪತ್ರೆಗೆ ಹೋಗಿ ಬಂದಂಗೆ ಚೇತರಿಸ್ಕೋತಾರಲ್ಲ ಅದೇ ಥರ ಚೇತರಿಸ್ಕೊಂಡ್ರು ಅಂತಿದ್ರು. ಇದಕ್ಕಿದ್ದಂಗೆ ಉಸಿರಾಟದ ತೊಂದರೆ ಆಗಿ ಮತ್ತೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅವರು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ವಿಧಿವಶರಾಗಿದ್ದಾರೆ. ನಮಗೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಚಿತ್ರಗಳಲ್ಲಿ ಅದ್ಭುತವಾದಂಥ ನಟನೆಯ ಮೂಲಕ ಜನರನ್ನು ಮನರಂಜಿಸಿದ್ದಾರೆ. ಭಾಳ ಪ್ರಬುದ್ಧವಾದಂಥ ನಟ, ಹಾಸ್ಯ ನಟ ನಾವು ಕಳ್ಕೊಂಡಿದ್ವಿ. ಪರಿಪೂರ್ಣವಾದ ನಟ. ಯಾರೇನೇ ಹೇಳಲಿ, ಏನೇ ಆಗಿರಲಿ, ಆರ್ಥಿಕವಾಗಿ ಭಾಳ ದೊಡ್ಡ ಮಟ್ಟಕ್ಕೇನು ಬೆಳೀಲಿಲ್ಲ. ನಿಮ್ಗೆ ಗೊತ್ತಿದೆ ನೋಡಿ, ಕನ್ನಡ ಚಿತ್ರರಂಗದಲ್ಲಿ ಪೋಷಕ ಕಲಾವಿದರುಗಳಲ್ಲಿ ಸಾಕಷ್ಟು ಜನ ಯಾವುದೋ ಒಂದು ಸಣ್ಣ ಪ್ರಮಾಣದ ಮೊತ್ತವನ್ನು ತೆಗೆದುಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಅದೇ ದಾರಿನಲ್ಲಿ ಅವರು ಹೋಗ್ತಾಯಿದ್ರು. ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕಾಗಲಿಲ್ಲ. ಅದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಎಲ್ಲ ಕಲಾವಿದರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಲವಲವಿಕೆಯಿಂದಿರಿ. ತಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಕೆಲಸ ಮಾಡಿ. ಅತಿಯಾದ ಹೊರೆಯನ್ನು ತಲೆ ಮೇಲೆ ಹಾಕ್ಕೊಂಡು ಒತ್ತಡವನ್ನು ತಂದುಕೊಂಡು ಆಸ್ಪತ್ರೆಗೆ ಸೇರಿ ತುಂಬ ಕಷ್ಟದ ಪರಿಸ್ಥಿತಿಗೆ ತಂದ್ಕೋಬೇಡಿ ಅಂತ ಅಂದ್ಬಿಟ್ಟು ನಾನು ಒಂದು ಕಿವಿ ಮಾತು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನನ್ನನ್ನು ಸೇರಿಸ್ಕೊಂಡು ಇತ್ತೀಚೆಗೆ ನಮಗೂ ಕೂಡ ದೂರದ ಊರುಗಳಿಗೆ, ಉತ್ತರ ಕರ್ನಾಟಕ ದೂರದ ಊರಿಗೆ ಯಾವುದೇ ಕಾರ್ಯಕ್ರಮ ಒಪ್ಕೋಬೇಡಿ ಅಂತ ಅಂತಾರೆ. ಏನು ಮಾಡೋದು? ನಾವು ದಿನ ಬೆಳಗಾದರೆ ನಮ್ಮನ್ನು ಯಾರಾದರೂ ಕರೀತಾರ ಅಂತ ಅಂದ್ಬಿಟ್ಟು ನಾವು ಎದುರು ನೋಡ್ತಾ ಇರ್ತೀವಿ. ಕೆಲಸ ಎಲ್ಲಿ ಎದುರು ನೋಡ್ತಾ ಕೆಲಸ ಬರಲಿ ಅಂತ ಅಂದ್ಬಿಟ್ಟು. ಅಕಸ್ಮಾತ್ ಕೆಲಸ ಬಂದರೆ ದೂರದ ಉತ್ತರ ಕನ್ನಡ 500 ಕಿಲೋಮೀಟ್ರ್ ಆಗಲಿ ನಾವು ಹೋಗ್ತೀವಿ. ಆದರೆ ನಮ್ಮ ದೇಹ ಸ್ಥಿತಿನ ನಾವು ಕೂಡ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು. ಹಾಗಾಗಿ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ, ಬ್ಯಾಂಕ್ ಜನಾರ್ದನ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲರ ಪರವಾಗಿ. ಬ್ಯಾಂಕಿಗೂ ಸುಮಾರು 40 ವರ್ಷ ಸ್ನೇಹ. ಅವನು ಇಂಡಸ್ಟ್ರಿಗೆ ಬಂದಾಗ ಫಸ್ಟು ಮುಂಚೆ ಧೀರೇಂದ್ರ ಗೋಪಾಲ್ ಜೊತೆಗೆ ಮಿಮಿಕ್ರಿ ಎಲ್ಲ ಮಾಡ್ತಾಯಿದ್ದಂತೆ. ಆಮೇಲೆ ನಾನು ಕೇಳಿದೆ, ಏನಪ್ಪ ಅದೆಲ್ಲ ಮಾಡ್ತಾಯಿದ್ದೇನೆ, ಅವ್ರಿಗೆ ನಮ್ಮ ಟ್ರೂಪ್ನಲ್ಲಿ ಬಾ ನಾಟಕ ಮಾಡೋಣ ಅಂತ. ಅಲ್ಲಿಂದ ನಮ್ಮ ಟ್ರೂಪ್ನಲ್ಲಿ ಎಲ್ಲ ನಾಟಕ, ನನಗಂಡ ಬಲು ಬಂಡ, ಚಿನ್ನದ ಗೊಂಬೆ, HM ನಾಯಕ, ಸಾಹುಕಾರ ಮತ್ತು ಮಂಗಳಾನತಿಗೆ ಎಲ್ಲ ನಾಟಕಗಳು ಪಾರ್ಟ್ ಮಾಡಿಸಿ ಭಾಳ ನಾವು ಅಟ್ಲೀಸ್ಟ್ ದಿನಕ್ಕೊಂದು ಸತಿ ನಾನೇ ಇರಲಿ ಅವನೆಲ್ಲೇ ಇರಲಿ ಫೋನ್ ಮಾಡಿ ವಿಚಾರಿಸ್ತಾನೆ.
ಆಮೇಲೆ ಈ ನಾವೊಂದು ಸಂಘ ಕಟ್ಟಿದೆ, ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘ ಅಂತ 2006ರಲ್ಲಿ. ಆವಾಗ ಇವನು ನಾನಿಬ್ಬರು ಅಂಬರೀಷ್ ಅವ್ರದ್ದು ಜಗಳ ಮಾಡಿಕೊಂಡು ಆ ಸಂಘನ ಬಿಟ್ಟು ಹೊರಗಡೆ ಬಂದು ಸಂಘ ಕಟ್ಟಿದ್ದು. ಅದಕ್ಕೆ ಇವನ್ನೇ ನಾನು ಫಸ್ಟ್ ಪ್ರೆಸಿಡೆಂಟ್ ಮಾಡಿದ್ದು. ಅವನು ಪ್ರೆಸಿಡೆಂಟು, ನಾನು ಸೆಕ್ರೆಟರಿಯಾಗಿ ಸುಮಾರು 20 ವರ್ಷಗಳು ನಡ್ಕೊಂಬಂತು. ಮಧ್ಯೆ ಈ 3-4 ವರ್ಷದಿಂದ ಅವನಿಗೆ ಕಾಯಿಲೆ, ಹುಷಾರಿಲ್ಲ, 2-3 ಸತಿ ಆಂಜಿಯೋಗ್ರಾಮ್ ಆಗಿತ್ತು. ಆಮೇಲೆ ನರ ಗಿರ ಎಲ್ಲ ತೆಗೆದು ಕಾಲಲ್ಲಿ ಅವನು ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಕೂತ್ಕೊಂಡೇ ಪಾಠ ಮಾಡೋನು. ಹಂಗೂ 1-2 ಸತಿ ನಾಟಕ ಕರ್ಕೊಂಡೋಗಿ ಕೂತ್ಕೊಂಡೇ ಪಾಠ ಮಾಡಿಸಿದ್ದೇನೆ. ಆಮೇಲೆ ಯಾಕೋ ಸರೋಗಿಲ್ಲ ಬಿಟ್ಟು ಆಮೇಲೆ ನಾಟಕ ಸಿನಿಮಾ ಎಲ್ಲ ಬಂದಾಗಿ ಅವನಾಯಿತು, ಅವನ ಮನೆ ಆಯಿತು. ಯಾವೆಲ್ಲ ಒಂದು ಸರ್ತಿ ಫೋನ್ ಮಾಡೋದು ಮಾಡ್ತಿದ್ದೆ. 1 ವಾರಕ್ಕೆ ಮುಂಚೆ ಫೋನ್ ಮಾಡಿದೆ, ಏನಪ್ಪ ಹೆಂಗಿದ್ಯಾ? ನಾನು ಚೆನ್ನಾಗಿದ್ದೀನಪ್ಪ, ನೀನು ಹೆಂಗಿದ್ಯಾ? ವಾಯ್ಸ್ ಮಾತ್ರ ಅದೇ ಸೇಮ್, ಹಳೇ ಬ್ಯಾಂಕ್ ಜನದ ವಾಯ್ಸ್ ಇತ್ತು, ಹಂಗೆ ಇರೋದು. ಆಮೇಲೆ ಹೆಂಗೆ ಇಲ್ಲ, ನಾನು ಮನೆ ಮಾರಿಬಿಟ್ಟೆ ಕಣೋ, ನೀವು ಬೇರೆ ಕಡೆಯಲ್ಲಿ ಫ್ಲ್ಯಾಟಿಗೆ ಬಂದು ಫ್ಲ್ಯಾಟ್ ತೊಗೊಂಡಿದ್ದೀನಿ ಅಲ್ಲಿ. ಅವನಿಗೆ ಮನಸ್ಸಿಗೆ ಚಿಂತೆ, ಅವನ ಮಗ, ಅವನ ಹೆಂಡತಿ ಸತ್ತೋಗಿದ್ದು, ಇದೆಲ್ಲ ಭಾಳ ಬೇಜಾರಾಗಿತ್ತು. ಅವನು ಮೆತ್ತಗಾಗಿದ್ದ. ಈಗ ಸ್ವಲ್ಪ ಸಣ್ಣಗಿದ್ದ. ಓದ್ 2 ತಿಂಗಳು ಮುಂಚೆ ನಾವು ನಮ್ಮ ಸಂಘದ ಕಡೆಯಿಂದ ಒಂದು ಮೀಟಿಂಗ್ ಇಟ್ಕೊಂಡಿದ್ದು, ಪ್ರೆಸ್ ಮೀಟಿಂಗ್. ಅದಕ್ಕೆ ಅವ್ನು ಕರೆಸಿದ್ದೆ. ಬಂದು ಹಂಗೆ ಯಾರಾದರೂ ಆಟೋದಲ್ಲಿ ಕರ್ಕೊಂಬರೋದು, ಆಟೋದಲ್ಲಿ ಕರ್ಕೊಂಡಾಗ ಅವ್ರು ಮನೆಗೆ ಬಿಡೋದು. ಹೀಗೆ ಇಷ್ಟೊಂದು ಗಂಡಸರಿದ್ದ. ಇದ್ದಕ್ಕಿದ್ದಂಗೆ ಬೆಳಿಗ್ಗೆ ನಾನು 5-5:30 ಎದ್ದು ಸ್ನಾನ ಮಾಡಿ ಶೂಟಿಂಗ್ ಹೋಗಿ ರೆಡಿ ಆಗ್ತಿದ್ದೀನಿ. ಈ ನಂಬರ್ ಫೋನ್ ಬಂತು. ಯಾಕೆ ಈ ನಂಬರ್ ಫೋನ್ ಬಂತು? ಅವ್ನು ಮಾಡೋಲ್ಲ ಇಷ್ಟು ಬೇಕಲ್ಲ ಅಂತಂದರೆ ಅವ್ರ ಮಗ ಹಣ ಹಿಂಗೆ ರಾತ್ರಿ 2:15 ತೀರೋದು. ಸರಿ, ನಾನು ನಮ್ಮ ಸಂಘದಲ್ಲಿ ಎಲ್ಲರಿಗೂ ವಿಚಾರಗಳು ಎಲ್ಲ ತಿಳಿಸಿ ನಾನು ಶೂಟಿಂಗ್ ನಾನು ಬೇಗ ಬಿಡ್ರಪ್ಪ ಅಂತೇಳಿ ಬಿಡ್ಸ್ಕೊಂಬಂದಿದ್ದೀನಿ. ಕೊನೆಗೆ ಮಗ ನೋಡೋಂಥ ಶಕ್ತಿ ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ನಾನು ರವೀಂದ್ರ ಅವ್ರಿಗೆ ಹೇಳಿದೆ, ನಮ್ಮ ಒಕ್ಕೂಟದ ಕಾರ್ಯದರ್ಶಿಗೆ, ಸರ್ ಹಿಂಗಿದೆ, ಅವ್ರ ಮಗ ಏನೋ ಬೇಡ ಅಂತ ಇದ್ದಾನೆ, ಹೆಂಗಾದ್ರೂ ಮಾಡಿ ಅವನ ಕಲಾಕ್ಷೇತ್ರದಲ್ಲಿ ಇಟ್ಟರೆ ಅದಕ್ಕೊಂದು ಭೂಷಣ. ಅವರು ಕಲಾವಿದ, ದೊಡ್ಡ ಕಲಾವಿದ, ಇದೇ ಹಾಸ್ಯ ಕಲಾವಿದ, ಅವನಿಲ್ಲಿ ಇಡಬೇಕಾಗಿತ್ತು ನಾನು. ನಾನು ಹೇಳ್ತೀನಿ. ಆಮೇಲೆ ಅನಂತು ನಮ್ಮ PR ಇಬ್ಬರು ಸೇರಿಕೊಂಡು ಅವ್ರಿಗೆ ಒಪ್ಪಿಸಿ ಇವತ್ತಿಲ್ಲಿ ಬಂದು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಸಂತೋಷ. ಅದಕ್ಕೆ ಅರೇಂಜ್ಮೆಂಟ್ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಕನ್ನಡ ಪರ ಸಂಘಗಳಿಗೆ ಅನಂತ ಧನ್ಯವಾದಗಳು. ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಆ ದುಃಖನ ಭರಿಸುವಂಥ ಅವ್ರ ಮಗನಿಗೆ, ಅವರ ಮಕ್ಕಳಿಗೆ ಶಕ್ತಿ ಕೊಡಿ ದೇವರಲ್ಲಿ ಬೇಡ್ಕೊತೀವಿ. ನಮ್ಮೆಲ್ಲರ ಹಿರಿಯ ನಟರು, ಕನ್ನಡ ರಂಗಭೂಮಿ, ಕಿರುತೆರೆ, ಚಲನಚಿತ್ರ ಈ 3 ಕ್ಷೇತ್ರಗಳಲ್ಲಿ ಬಹುಶಃ ಯಾರೂ ಮಾಡಲಾಗದಂಥ ಸೇವೆಯನ್ನು ಮಾಡಿದಂಥವ್ರು. ಯಾರೂ ಮಾಡಲಾಗದಂಥ ಮತ್ತು ಯಾಕೆ ಹೇಳ್ತೀನಿ ಅಂದರೆ, ಅವರು ಒಂದು ಸಣ್ಣ ಪಾತ್ರ ಆಗಿರಲಿ, ದೊಡ್ಡ ಪಾತ್ರ ಆಗಿರಲಿ, ಅತ್ಯಂತ ಪ್ರಾಮಾಣಿಕವಾಗಿ ಆ ಪಾತ್ರಕ್ಕೆ ನ್ಯಾಯವನ್ನು ಸಲ್ಲಿಸ್ತಾ ಇದ್ದಂಥ ಒಬ್ಬ ಮಹಾನ್ ನಟ ಅಂತ ಅಂದರೆ ಬ್ಯಾಂಕ್ ಜನಾರ್ದನ್ರವರು ಕಳೆದ 4 ದಶಕಗಳಲ್ಲಿ ಸುಮಾರು 845ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. 100 ನಾಟಕಗಳಲ್ಲಿ ಅವರು ಭಾಗವಹಿಸಿದ್ದಾರೆ, ಕಿರುತೆರೆನಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ಯಾವುದೇ ಕಂಪ್ನಿ ನಾಟಕದವರು ನನ್ನ ತಂಡ ಲಾಸಲ್ಲಿದೆ, ನಮ್ಮ ಕಂಪ್ನಿ ಲಾಸಲ್ಲಿದೆ ಅಂದರೆ ಆ ಕಂಪ್ನಿಯಲ್ಲಿ ಆ್ಯಕ್ಟ್ ಮಾಡಿ ಅವ್ರಿಗೆ ದುಡ್ಡು ಗಳಿಸೋದಕ್ಕೆ ಸಹಾಯ ಮಾಡಿದಂಥ ಒಬ್ಬ ಪರೋಪಕಾರಿ ಅಂತ ಅಂದರೆ ಬ್ಯಾಂಕ್ ಜನಾರ್ದನ್ ಯಾವತ್ತೂ ಯಾವ ಕಂಪ್ನಿ ಮಾಲೀಕರನ್ನು ಕೂಡ ಇಷ್ಟೇ ದುಡ್ಡು ಕೊಡಿ ಅಂತ ಕೇಳ್ತಾ ಇರಲಿಲ್ಲ. ಅವ್ರು ಕೊಟ್ಟಷ್ಟು ದುಡ್ಡು ಇಸ್ಕೊಂಡು ಅವ್ರಿಗೆ ಸಹಾಯ ಮಾಡೋ ದೃಷ್ಟಿಯಿಂದ ನಾಟಕದಲ್ಲಿ ಅಭಿನಯಿಸ್ತಾ ಇದ್ದಂಥ ಒಬ್ಬ ಮಾನವತಾವಾದಿ ಜನಾರ್ದನ್ ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋದು ನಿಜವಾಗ್ಲೂ ಕೂಡ ಅತ್ಯಂತ ದುಃಖದ ವಿಚಾರ. ಅವ್ರಿಗೆ ಅನೇಕ ಎಲ್ಲ ಪ್ರಶಸ್ತಿಗಳು ಬಂದಿವೆ. ಕೆಂಪೇಗೌಡ ಪ್ರಶಸ್ತಿ ಆಗಿರ್ಬೋದು, ನಮ್ಮ ಚಲನಚಿತ್ರ ಪ್ರಶಸ್ತಿ ಆಗಿರ್ಬೋದು, ಎಲ್ಲವೂ ಬಂದಿದೆ. ಆದರೆ ಅವ್ರಿಗೊಂದು ಆಸೆ ಇದ್ದಿದ್ದಂತ ಅಂದರೆ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕು ಅಂತ. ಈ ವರ್ಷ ಅದನ್ನು ಪ್ರಯತ್ನ ಮಾಡಿದ್ವಿ, ಆಗಿದ್ದಿಲ್ಲ, ಅವ್ರಿಗೆ ಬರಲಿಲ್ಲ. ಆದರೂ ಕೂಡ ನಾನು ಎಲ್ಲ ಪ್ರಶಸ್ತಿಗಳನ್ನು ಮೀರಿದಂದರೆ ಆತನಿಗೆ ಜನಗಳ ಮನ್ನಣೆ, ಆ ಜನಗಳ ಮನ್ನಣೆನೇ ಬ್ಯಾಂಕ್ ಜನಾರ್ದನ್ ಅವರ ದೊಡ್ಡ ಪ್ರಶಸ್ತಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹೆಚ್ಚಿಗೆ ನಾನು ಮಾತನಾಡೋಕ್ಕಿಂತ ಹೆಚ್ಚಾಗಿ ಅವರ ಚಲನಚಿತ್ರಗಳಾಗಿರ್ಬೋದು, ಅವರು ಅಭಿನಯಿಸ್ತಾ ಇದ್ದಂಥ ಹಾಸ್ಯಗಳು ಯಾವತ್ತೂ ಕೂಡ ಅತ್ಯಂತ ನಾವು ಮನಸ್ಸಿಗೆ ಹಿತವನ್ನು ಮತ್ತು ಸಂತೋಷವನ್ನು ಕೊಡ್ತಾ ಇದ್ದಂಥವು. ಸೃಜನಶೀಲ ಹಾಸ್ಯವನ್ನು ಮಾಡ್ತಿದ್ರು ಅವರು. ಯಾವತ್ತೂ ಕೂಡ ಒಂದು ಕೆಟ್ಟ ಶೈಲಿಯ ಹಾಸ್ಯ ಮಾಡಿದವಂತಾರ ತನ್ನ ಮಾತಿನ ದಾಟಿಯಿಂದಲೇ ಎಲ್ಲರನ್ನು ನಗಿಸ್ತಾ ಇದ್ದಂಥ ಈ ಮಹಾನ್ ಚೇತನಕ್ಕೆ ನಾನು ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷನಾಗಿ
ಕರ್ನಾಟಕದ ಎಲ್ಲ ಸರ್ವಜನ ರಂಗಭೂಮಿ ಕಲಾವಿದರ ಪರವಾಗಿ ಅವ್ರಿಗೆ ಶ್ರದ್ಧಾಂಜಲಿಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಯಾರಿಗೆ ತಾನೇ ನೋವಾಗೋದಿಲ್ಲ? ಯಾಕೆಂದರೆ ಒಬ್ಬ ಒಳ್ಳೆ ಮನುಷ್ಯ ಜೊತೆಗೆ ಒಳ್ಳೆ ಕಲಾವಿದ, 900 ಚಿತ್ರಗಳಿಗೆ ಹೆಚ್ಚಿಗೆ ಪಾತ್ರ ಮಾಡಿದ್ದಾನೆ. ಚಿತ್ರರಂಗದಲ್ಲೇ ಆಗಲಿ ಅಥವಾ ವೈಯಕ್ತಿಕ ಗೆಳೆಯರ ಜೊತೆ ಆಗಲಿ ಸ್ನೇಹಿತರ ಜೊತೆ ಆಗಲಿ ಯಾವತ್ತೂ ಅಷ್ಟೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಒಳ್ಳೆಯ ಮನುಷ್ಯ, ಭಾರಿ ಒಳ್ಳೆಯ ಮನುಷ್ಯ ಜನಾರ್ದನ. ನಮ್ಮ ಜೊತೆ ಸಾಕಷ್ಟು ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದಾನೆ. ಮೊದಲಿಂದಲೂ ಅಷ್ಟೇ ಆತ ಬಂದ ಬಗೆ ಯಾವುದೇ ಆಗಲಿ, ಯಾವುದೇ ಕಲಾವಿದ ಆಗಲಿ ಬರಬೇಕಾದ್ರೆ ಕಷ್ಟಪಟ್ಟುಕೊಂಡೇ ಬರಬೇಕು. ಅದೇ ಥರ ಇವನು ಸಹ ಅನೇಕ ಕಷ್ಟಗಳನ್ನು ಎದುರಿಸಿ ಚಿತ್ರರಂಗಕ್ಕೆ ಬಂದ. ಆದರೆ ಚಿತ್ರರಂಗಕ್ಕೆ ಬಂದರೂ ಸಹಿತ ಅವನಿಗೆ ತಕ್ಕಂತೆ ಪಾತ್ರಗಳು, ಒಳ್ಳೊಳ್ಳೆ ಪಾತ್ರಗಳು ಸಿಕ್ತು. ಆ ಪಾತ್ರಗಳಿಗೆ ನ್ಯಾಯ ಸಲ್ಲಿಸ್ತಾ ಒಂದು ಬದ್ಧತೆ ಇತ್ತು, ಆ ಕರ್ತವ್ಯ ಪ್ರಜ್ಞೆ ಇತ್ತು. ಆ ಕರ್ತವ್ಯಕ್ಕೆ ತಾನು ಶರಣಾಗ್ತಿದ್ದ. ಯಾವುದೇ ಪಾತ್ರ ಕೊಡಲಿ, ಅದು ಒಂದು ವಿಲ್ಲನ್ ಪಾತ್ರ ಆಗಲಿ, ಹಾಸ್ಯ ಪಾತ್ರ ಆಗಲಿ, ಯಾವ ಪಾತ್ರ ಆಗಲಿ ಅದಕ್ಕೆ ಒಂದು ನ್ಯಾಯ ಸಲ್ಲಿಸ್ತಿದ್ದ. ನಮ್ಮ ಚಿತ್ರರಂಗಕ್ಕೆ ಒಂದು ಅಪೂರ್ವ ಹಾಸ್ಯ ಇರುತ್ತೆ, ಅಪೂರ್ವ ಹಾಸ್ಯ ಇರುತ್ತೆ. ಹಾಸ್ಯ ನಟರಲ್ಲಿ ಅನೇಕ ಹಾಸ್ಯ ನಟರುಗಳಿದ್ದಾರೆ, ಒಬ್ಬೊಬ್ಬರದ್ದು ಒಂದೊಂದು ಬಗೆ. ಆದರೆ ಈತನದೇ ಒಂದು ವಿಶೇಷವಾದ ಒಂದು ಬಗೆ ಇತ್ತು. ತಾನಿರೋರು ಸಹಿತ ತನ್ನ ಕರ್ತವ್ಯವನ್ನು ಪರಿಪೂರ್ಣ ಮಾಡಿದ್ದಾನೆ. ಅನಾರೋಗ್ಯ, ಸಾವು ಯಾರಿಗೂ ಜಾತಸ್ಯ ಮರಣಂ ಧ್ರುವಮಂದಿಗೆ, ಸಾವು ಯಾರಿಗೂ ತಪ್ಪಿದ್ದಲ್ಲ. ಅನಾರೋಗ್ಯನೂ ಅಷ್ಟೇ, ವಯಸ್ಸಾದ ಮೇಲೆ ಎಲ್ಲರೂ ಅಷ್ಟೇ. ಆದರೆ ಇರೋವರೆಗೂ ಸಹಿತ ತನ್ನ ಜೀವವನ್ನು ಕಲೆಗಾಗಿ ಅರ್ಪಿಸಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾನೆ. ಭಗವಂತ ಅವನ ಆತ್ಮಕ್ಕೆ ಶಾಂತಿ ಕೊಡಲಿ. ಮತ್ತು ಅವನಿಲ್ಲ, ಭೌತಿಕವಾಗಿ ಅವನಿಲ್ಲದೆ ಹೋದರೂ ಸಹಿತ ಅವನು ಮಾಡಿದ ಒಂದು ಸಾಧನೆ ಇದೆಯಲ್ಲ, ನಟನೆ ಆಗಲಿ, ಅವನ ಚಿತ್ರಗಳೇ ಆಗಲಿ ಚಿರಂತನವಾಗಿರುತ್ತೆ. ಸರ್, ಈಗ ಹಿರಿಯ ಕಲಾವಿದರು ಒಂದು ಒಡನಾಟ ಜರ್ನಿ ಸಾಗಿ ಬಂದಿತ್ತು, ಹೆಂಗೆ ಅನ್ಸುತ್ತೆ? ನಾವೆಲ್ಲ ಕಲಾವಿದರು ಒಂದಾಗಿ ಬರ್ತಾಯಿದ್ರು. ಅವ್ರು ಹೇಳಬೇಕು ಅಂದರೆ ಭೋಜನ ಪ್ರಿಯರು. ಊಟ ಅಂದರೆ ಮೊದಲೇ ಅಲ್ಲಿ ಊಟ ಮಾಡೋಣ, ಅಲ್ಲಿ ದೋಸೆ ತಿನ್ನೋಣ, ಅಲ್ಲಿ ಹೀಗೆ ಬರೀ ಊಟದ ವಿಷಯನೇ. ಮುಂದೆ ಯಾವ್ದಾದ್ರು ಊರಿಗೆ ಹೋಗ್ತೀವಿ ಅಂತ ಅಂದರೆ ಆ ಊರಲ್ಲಿ ನಿಲ್ಲಿಸ್ಬಿಡು, ಅಲ್ಲಿ ಬೆಣ್ಣೆ ದೋಸೆ ತಿನ್ಕೊಂಡು ಹೋಗೋಣ. ಹೀಗೆ ಪ್ರತಿಯೊಂದು ಹೇಳ್ತಾ ಇರೋರು, ಅದನ್ನು ಕೇಳ್ತಾ ಇರೋ, ನೋಡ್ತಾ ಇರೋ. ಬನ್ನಿ ಎಲ್ಲ ಸೇರ್ಕೊಳ್ಳೋಣ, ಎಲ್ಲ ನಾಟಕಕ್ಕೆ ಹೋಗ್ತಾಯಿದ್ದು, ನಾಟಕ ಮಾಡ್ತಾಯಿದ್ದು. ಅವರು ನಮ್ಮನ್ನು ಕರ್ತಿದ್ರು, ನಾವು ಅವ್ರನ್ನ ಕರ್ತಿದ್ರು. ಮುಖ್ಯ ಬೇಸವ್ರು ಕರ್ಕೊಂಡು ಹೋಗೋರು, ಅವರು ಕರ್ಕೊಂಡು ಹೋಗೋರು. ಹೀಗೆ ನಾವೆಲ್ಲರೂ ಒಂದು ಲವಲವಿಕೆಯಿಂದ ಆನಂದವಾಗಿ ಇಡೀ ಉತ್ತರ ಕರ್ನಾಟಕ ಎಲ್ಲ ಕಡೆನೂ ಸುತ್ಕೊಬಂದು ಹಾಂ ಅದು ಮರೆಯೋಕ್ಕಾಗದೇ ಇರ್ತಕ್ಕಂಥ ಒಂದು ದಿನ ನೆನಪುಗಳು. ಆ ದಿನ ನೆನೆಸ್ಕೊಂಡಾಗ ಇವತ್ತು ನೋವಾಗುತ್ತೆ. ಅಯ್ಯೋ, ಬ್ಯಾಂಕು ನಮ್ಮ ಜೊತೆ ಇಲ್ವಲ್ಲ, ಯಾಕೆ ಹಿಂಗಾಯಿತು ಏನು ಅಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಿನ ಹುಟ್ಟು ಒಂದಿನ ಸಾವು, ಅದು ಬೇರೆ ವಿಷಯ. ಆದ್ರೂ ಕೂಡ ಹಿಂಗಾಗಬಾರ್ದಾಗಿತ್ತು. ನಿಜಕ್ಕೂ ಅವ್ರ ಕುಟುಂಬದವ್ರಿಗೆ ಮನಃಶಾಂತಿ ಸಿಗಲಿ. ದೇವರೇ ಧೈರ್ಯ ಕೊಡಬೇಕು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ದೇವರು ಧೈರ್ಯ ಕೊಡಬೇಕು. ಆ ಧೈರ್ಯ ಕೊಟ್ಟಾಗ ಬಾಳಕ್ಕೆ ಸಾಧ್ಯತೆ, ಬದುಕೋಕ್ಕೆ ಸಾಧ್ಯತೆ. ದೇವರು ಒಳ್ಳೇದು ಮಾಡಲಿ. ಎಲ್ಲರಿಗೂ ಧನ್ಯವಾದ. ನಾನು ಮಾತಾಡಿದ್ದೀನಿ ಆಯಿತಾ? ಬನ್ನಿ. 3 ವಾರದ ಹಿಂದೆ, ಅಂದರೆ ಲಾಸ್ಟ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೆ ಅವ್ರದ್ದು ನಾನು, ಅಥವಾ ನನ್ನ ಪ್ರೋಗ್ರಾಮೇ ಅವ್ರ ಸರ್ ಅಟೆಂಡ್ ಮಾಡಿದ್ದು. ಇವತ್ತಿಗೆ 3 ವಾರ ಅಥವಾ 4 ವಾರದ ಹಿಂದೆ ನಾನು, ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಹಿರಿಯ ಕಲಾವಿದರಗೋಸ್ಕರ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ಒಂದೇ ಒಂದು ಬಹಳ ಅದ್ಭುತವಾದ ಮಾತು ಹೇಳಿದ್ದು, ನಂಗೆ ಇದುವರೆಗೆ ಯಾರೂ ಹೇಳೇ ಇಲ್ಲ.
ಸರ್ ನೆಕ್ಸ್ಟ್ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಆ ಡೈಲಾಗ್ ಬಳಸ್ತೀನಿ ಸರ್ ಅಂತ ಹೇಳಿದ್ದೆ. ಪ್ರಥಮ್ ಕೇಳಿಸ್ಕೊಳ್ಳಿ, ನಮ್ಮ ಹತ್ರ ಆಗ ಸಬ್ಜೆಕ್ಟ್ ಇರ್ತಿತ್ತು, ಬಜೆಟ್ ಇರ್ತಿಲ್ಲ. ಈಗ ನಿಮ್ಮ ಹತ್ರ ಬಜೆಟ್ ಇದೆ, ಸಬ್ಜೆಕ್ಟ್ ಇರಲ್ಲ ಪ್ರಥಮ್ ಅಂತ ಹೇಳಿದ್ರು. ಇವತ್ತಿಗೂ ನನ್ನ ಮನಸ್ಸಲ್ಲಿ ಅದು ಇನ್ನೂ ಕಾಡ್ತಾ ಇದೆ. ಎಲ್ಲ ಚಾನಲ್ 500-600 ಸಿನಿಮಾ ಅಂತ ತೋರಿಸ್ತಾ ಇದ್ರೆ, ಇಲ್ಲ 900 ಸಿನಿಮಾ ಅವ್ರು ಆ್ಯಕ್ಟ್ ಮಾಡೋದು, 832 ಸಿನಿಮಾ ರಿಲೀಸ್ ಆಗಿದೆ. ಇದಿಷ್ಟು ಅವ್ರು ಮೊನ್ನೆ ಲಾಸ್ಟ್ ಪ್ರೋಗ್ರಾಮಲ್ಲಿ ನಾನು ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದ ಸ್ಮರಣಾರ್ಥ ಮಾಡಿದಂಥ ವಿಶೇಷವಾದ ಕಾರ್ಯಕ್ರಮದಲ್ಲಿ ಅವರೇ ಹೇಳಿದರು 832 ಸಿನಿಮಾ ಅವ್ರದ್ದು ರಿಲೀಸ್ ಆಗಿರೋದು. ಟೋಟಲ್ ಆ್ಯಕ್ಟ್ ಮಾಡೋದು 900 ಚಿಲ್ಲರೆ, 905 ಹೆಚ್ಚು ಕಡಿಮೆ. ರೀಸೆಂಟಾಗಿ ಒಂದು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ನಾನೊಂದು ಮನವಿ ಕೇಳ್ಕೊಳ್ತೀನಿ, ಯಾಕೆಂದರೆ ಹಿರಿಯ ಕಲಾವಿದರ ಪರವಾಗಿ ನಾನೊಂದು ಬಹಳ ಸಣ್ಣವನ್ನು ನಾನು ಅವ್ರಿಗೆ ಹೇಳೋಷ್ಟು, ಬಟ್ ತುಂಬ ಒಡನಾಟ ಈ ಆ ಒಂದು ಪ್ರೋಗ್ರಾಮಲ್ಲಿ ನನಗೆ ಭಾಳ ಅವ್ರು ಹೇಳಿದ ಅದೊಂದು ಮಾತು. ಅವರ ಎಷ್ಟು ಈಗ ಕಲಾವಿದರೆಲ್ಲ ಒಂದೊಂದು ಪಾರ್ಟಿಲಿ ಬಹಳ ಸಾಮಾನ್ಯ ಗುರ್ಸ್ಕೊಡ್ತಾರೆ. ಒಂದು ಕಲಾವಿದರು ಈ ಪಾರ್ಟಿಲಿ ಯಾವುದೇ ರಾಜಕೀಯ ನೆರಳಿಲ್ಲದೆ ಬಹಳ ಪ್ರಾಮಾಣಿಕವಾಗಿ ಕಲಾ ಸೇವೆ ಮಾಡ್ಕೊಂಬಂದಿದ್ದಾರೆ. ನಾನು ಒಂದೇ ಒಂದು ಮಾತು ಈ ಸಮಯದಲ್ಲಿ ಸರ್ಕಾರನ ಮತ್ತು ಕಲ್ಚರಲ್ ಡಿಪಾರ್ಟ್ಮೆಂಟ್ ಮತ್ತು ಸಾಂಸ್ಕೃತಿಕ ಇಲಾಖೆ, ಶಿವರಾಜ್ ತಂಗಡಗಿಯವ್ರನ್ನ, ಸಿದ್ದರಾಮಯ್ಯ ಸರ್ನ ಒಂದು ರಿಕ್ವೆಸ್ಟ್ ನಾನು ಮಾಡ್ಕೊಳ್ತೀನಿ. ಈ ಸಲ ಮರಣೋತ್ತರ ರಾಜ್ಯೋತ್ಸವ ಪ್ರಶಸ್ತಿ ಬರಲ್ವದಿಲ್ವ ಗೊತ್ತಿಲ್ಲ ನನಗೆ, ಕ್ಷಮಿಸಿ ನನಗೆ ಗೊತ್ತಿಲ್ಲ. ಸೊ ಒಂದು ರಾಜ್ಯ ಸರ್ಕಾರ ಅವ್ರಿಗೆ ಗೌರವಿಸಬೇಕು ಅಂತ ನಾನು ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಎಲ್ಲ ಕಲಾವಿದರಲ್ಲೂ ಇಂಥ ಹಿರಿಯ ಚೇತನ ನಮ್ಮ ಕನ್ನಡಕ್ಕೆ ಚಿತ್ರರಂಗಕ್ಕೆ ಸಿಕ್ಕಿರುವಂಥ ಅದ್ಭುತ ಹಾಸ್ಯ ನಟ, ತಿಳಿ ಹಾಸ್ಯ, ಎಲ್ಲೂ ಡಬಲ್ ಮೀನಿಂಗ್ ಇಲ್ಲದೇ ಪ್ರಾಮಾಣಿಕವಾಗಿ ನಗಿಸಿ ನಮ್ಮನ್ನು ರಂಜಿಸ್ಕೊಂಡ್ಬಂದರು. ಸೊ ಜನಾರ್ದನ್ ಸರ್ ಆತ್ಮಕ್ಕೆ ಈಶ್ವರ ಮುಕ್ತಿ ನೀಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಎಲ್ಲರಲ್ಲೂ ಅಷ್ಟೇ ಅವರ ಅಭಿಮಾನಿಗಳಲ್ಲಿ, ಯಾಕೆಂದರೆ ಅವರೆಲ್ಲ ಅಭಿಮಾನಿಗಳಲ್ಲೂ ಅವರ ನೋವನ್ನು, ಅವ್ರ ಅಗಲಿಕೆಯ ನೋವನ್ನು ತಡ್ಕೊಳ್ಳೋ ಸ್ಥೈರ್ಯ, ಶಕ್ತಿ ಈಶ್ವರ ಆ ಕುಟುಂಬಕ್ಕೆ ನೀಡಲಿ ಅಂತ ನಾನು ಈ ಮೂಲಕ ನಾನು ಪ್ರಾರ್ಥಿಸ್ತೀನಿ. ಗಣೇಶಣ್ಣ, ನೀವು ಮಾತಾಡಬೇಕು, ನೀವು ಹೇಳಬೇಕು. 2006ರಲ್ಲಿ ಪೋಷಕ ಕಲಾವಿದರಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಹೇಳಿ ಬ್ಯಾಂಕ್ ಜನಾರ್ದನ್ ಅವರು, ಡಿಂಗ್ರಿ ನಾಗರಾಜ್ ಅವರು, ಹೊನ್ನವಳ್ಳಿ ML ಸುರೇಶ್ ಅವರು, ಮುಕ್ ಸುರೇಶ್ ಅವರು, ನಾನು, ML ಲಕ್ಷ್ಮೀದೇವಿಯವರು, ಆಶಾಲತ್ ಅವರು ಎಲ್ಲರೂ ಸೇರಿ ಒಂದು ಪೋಷಕ ಕಲಾವಿದರ ಸಂಘ ಅಂಥೇಳಿ ನಾವು ಮಾಡ್ದೋ. ಅವಾಗಿಂದನೂ ಅವರು ಬ್ಯಾಂಕ್ ಜನಾರ್ದನ್ ಅವರು ಒಂದು ಪೋಷಕ ಕಲಾವಿದರಿಗೆ ನಮಗೇನು ಬೆನಿಫಿಟ್ಗಳು ಸಿಗ್ತಾ ಇಲ್ಲ, ನಮ್ಮಿಂದ ನಾವೇನಾದ್ರು ಮಾಡ್ಕೊಬೇಕು ಅಂತೇಳಿ ಸಂಘನ ಓಪನ್ ಮಾಡ್ದೋ. ಅಲ್ಲಿಂದ ಇಲ್ಲಿವರೆಗೂ ಒಂದು 4-5 ಒಂದು 10-12 ವರ್ಷ 8 ವರ್ಷ ಅವರೇ ಅಧ್ಯಕ್ಷರಾಗಿ ಕೆಲಸನ ಅಚ್ಚುಕಟ್ಟಾಗಿ ಎಲ್ಲ ಪೋಷಕ ಕಲಾವಿದರನ್ನು ಒಂದೇ ರೀತಿ ತಗೊಂಡು ಇವಾಗ ನಮ್ಮ ಸಂಘದಲ್ಲಿ 326 ಜನ ಇದ್ದಾರೆ. ಲಾಸ್ಟ್ ಟೈಮ್ 2023ರಲ್ಲಿ ನನಗೆ ಸಪೋರ್ಟ್ ಮಾಡಿ ನನ್ನನ್ನು ಅಧ್ಯಕ್ಷನಾಗಿ ಗೆಲ್ಲಿಸಿದ್ರು ಬ್ಯಾಂಕ್ ಜನಾರ್ದನ್ ಅವರು. ಕೆಲವು ಅಡುಕು ಏನೇ ಒಂದು ಸಮಸ್ಯೆ ಇದ್ರೂ ನಾವು ಅವ್ರ ಹತ್ರನೇ ಕೇಳ್ತಾ ಇದ್ದೋ, ಹೇಗೆ ಮಾಡಬೇಕು, ಹೇಗೆ ಸಂಘನ ನಡೆಸಬೇಕು, ಏನಾರು ತಪ್ಪಾದರೆ ಅವ್ರನ್ನ ಕೇಳ್ತಾ ಇದ್ದೋ. ಇವತ್ತು ನಮ್ಮನ್ನೆಲ್ಲ ಬಿಟ್ಟು 326 ಜನ ಒಂದು ಪೋಷಕ ಕಲಾವಿದರನ್ನು ಬಿಟ್ಟು ಇವತ್ತು ವಿಧಿವಶವಾಗಿದ್ದಾರೆ. ನಮ್ಮೆಲ್ಲ ಪೋಷಕ ಕಲಾವಿದರ ಸಂಘದ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ.